ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಬೆಳಗ್ಗೆ ನಾಷ್ಟಕ್ಕೆ ನಾನು ಚುರುಮುರಿ ಸೂಸ್ಲ ಮಾಡತ್ತಿದ್ದೆ ನೋಡ್ರಿ. ಇಲ್ಲಿ ನಾನು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ, ಕರಿಬೇವು, ಕೊತ್ತಂಬರಿ, ಪುಟಾಣಿ ಹಿಟ್ಟು ತೊಗೊಂಡಿದ್ದೀನಿ ನೋಡ್ರಿ. ಉರ್ಗಡ್ಲೆ ಹಿಟ್ಟು ಈ ಚುರುಮುರಿ ಸೂಸ್ಲ ಮಾಡೋಣ ಬರ್ರಿ. ಈಗ ಕಡಾಯಿ ಕಾದೈತಿ, ಅದಕ್ಕೆ ಒಂದು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದೈತಿ ನೋಡ್ರಿ. ಇದಕ್ಕೆ ಜೀರಿಗೆ ಸಾಸಿವೆ ಹಾಕ್ಕೊಂಡು ಇದು ಚಟಪಟ ಅನ್ಬೇಕು. ಈಗ ಇದಕ್ಕೆ ಈರುಳ್ಳಿ, ಕರಿಬೇವು ಹಾಕ್ತೀನಿ ನೋಡ್ರಿ. ಕರಿಬೇವು ಅದು ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೋಬೇಕು ರೀ. ಫಸ್ಟ್ ಕರಿಬೇವು ಹಾಕೋಣ ಎಲ್ಲ ಸಿಡಿದು ಬಿಡುತ್ತಾ, ಹಂಗಾಗಿ ಈರುಳ್ಳಿ ಹಾಕಿದ್ಮೇಲೆ ಕರಿಬೇವು ಹಾಕ್ತಿದ್ದೀನಿ ನೋಡ್ರಿ. ಚೆನ್ನಾಗಿ ಕೈ ಆಡಿಸ್ಕೋಬೇಕು ಇದನ್ನು. ನಮ್ಮ ಕಡೆ ಫೇಮಸ್ ನೋಡ್ರಿ ಇದು ಚುರುಮುರಿ ಸೂಸ್ಲ. ಹೆಚ್ಚು ಬೆಳಗ್ಗೆ ನಾಷ್ಟಕ್ಕೆ ಇದನ್ನೇ ಮಾಡ್ತೀವಿ. ಸಿಂಪಲ್ಲಾಗಿ ಮಾಡ್ಕೋಬೋದು ನೋಡ್ರಿ. ಇದನ್ನು ಈಸಿಯಾಗಿ ಮಾಡ್ಬೋದು. ಚುರುಮುರಿ ತಂದು ಮನೇಲಿ ಇಟ್ಕೊಂಡು ಯಾವಾಗ ಬೇಕಾದರೂ ಮಾಡ್ಕೋಬೋದು ನೋಡ್ರಿ. ಉಪವಾಸ ಇದ್ದರು ಕೂಡ ಇದನ್ನು ನಾಷ್ಟ ಮಾಡ್ಕೊಂಡು ಮಾಡ್ತಾರೆ ಇದನ್ನು. ಈಗ ಇದಕ್ಕೆ ಟೊಮೆಟೊ, ಹಸಿಮೆಣ್ಸಿಕಾಯಿ ಹಾಕಿ ಕೈ ಆಡಿಸ್ಕೊಳತ್ತೀನಿ ನೋಡ್ರಿ. ಎಣ್ಣೆ ಒಳಗೆಲ್ಲ ಇದು ಟೊಮೆಟೊ ಫ್ರೈ ಆಗಬೇಕು, ಮೆತ್ತಗಾಗ್ಬೇಕು ನೋಡ್ರಿ. ಅಂದ್ರೆ ಇಲ್ಲಿ ನಾನು ಒಂದು ಟೊಮೆಟೊ ತೊಗೊಂಡಿದ್ದೀನಿ. ಇಲ್ಲ 5 ಜನಕ್ಕೆ ಆಗೋಷ್ಟು ಮಾಡ್ತಿದ್ದೀನಿ ನೋಡ್ರಿ. ಒಂದು 5 ಹಸಿಮೆಣ್ಸಿಕಾಯಿ, ಒಂದು ಟೊಮೆಟೊ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ ನೋಡ್ರಿ. ಟೊಮೆಟೊ ಬೆನೆಯೋದಕ್ಕೆ ಟೊಮೆಟೊ ಸಾಫ್ಟ್ ಆಗಬೇಕಲ್ಲ, ಹಂಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕೈ ಆಡಿಸ್ಕೊಳ್ತಿದ್ದೀನಿ. ಭಾಳ ಚಲೋ ಆಗುತ್ತೆ ನೋಡ್ರಿ ಇದು ಚುರುಮುರಿ ಸೂಸ್ಲ. ಒಂದು ಸಲ ಟ್ರೈ ಮಾಡಿರಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ತಿದ್ದೀನಿ. ಸ್ವಲ್ಪ ಎಣ್ಣೆ ಒಳಗೆ ಹಾಕಿ ಫ್ರೈ ಮಾಡ್ಕೊತೀನಿ ರೀ. ಅಂದ್ರೆ ರುಚಿ ಆಗುತ್ತೆ, ಅದ್ರ ಫ್ಲೇವರ್ನು ಚೆನ್ನಾಗಿ ಬರುತ್ತೆ ರೀ ಕೊತ್ತಂಬರಿದು. ಹಂಗಾಗಿ ಹಾಕಿ ಅದು ಒಂದಿಟ್ಟು ಕೈ ಆಡಿಸ್ಕೊಳತ್ತೀನಿ ನೋಡ್ರಿ. ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಆಗ್ಬೇಕು ರೀ. ಹುಣಸೆ ಹುಳಿ ಕೂಡ ನೆನೆ ಇಟ್ಕೊಂಡಿದ್ದೀನಿ. ಮೇನ್ ಒಗ್ಗರಣೆ ಹುಣ್ಸೆಹಣ್ಣಿನ ಹುಳಿ ಹಾಕ್ಬೇಕು ನೋಡ್ರಿ, ಹುಣಸೆ ರಸ. ಅಂದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅಂದ್ರೆ ನಾನು ಇಲ್ಲಿ ಒಂದೇ ಟೊಮೆಟೊ ತೊಗೊಂಡಿದ್ದೀನಲ್ಲ, ಹಂಗಾಗಿ ಹುಣಸೆ ಹುಳಿ ಸ್ವಲ್ಪ ಜಾಸ್ತಿನೇ ನೆನೆ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಅರಿಶಿನ ಹಾಕ್ತೀನಿ. ಅರಿಶಿನ ನೋಡ್ಕೊಂಡು ಹಾಕೋರಿ. ಇಲ್ಲ ಒಂದು ಸಣ್ಣ ಸ್ಪೂನಲ್ಲಿ ತೊಗೊಂಡಿದ್ದೀನಿ, ಒಂದು ಅರ್ಧ ಚಮಚ. ಈಗ ಹಾಕ್ಕೊಂಡಿದ್ದಕ್ಕೆ ಕೈ ಆಡಿಸ್ಕೊತೀನಿ ನೋಡ್ರಿ. ಎಣ್ಣೆ ಒಳಗೆ ಅದೊಂದು ಸ್ವಲ್ಪ ಫ್ರೈ ಆಗಬೇಕು. ಈಗ ಇದಕ್ಕೆ ಹುಣಸೆ ಹುಳಿ ರಸ ತೊಗೊಂಡಿನಿ ನೋಡ್ರಿ. ಚೆನ್ನಾಗಿ ನೆಂಡ್ಕೊಂಡು ಹುಣಸೆ ಹುಳಿ ರಸ ಹಾಕ್ಬೇಕ್ರಿ ಇದಕ್ಕೆ. ನೀವು ಇದಕ್ಕೆ ಶೇಂಗಾ, ಕಡಲೆ ಬೀಜನ ಹಾಕ್ಕೋಬೋದು ಚುರುಮುರಿ ಸೂಸ್ಲಕ್ಕೆ. ನಾನಿಲ್ಲಿ ಹಾಕ್ತಿಲ್ಲ, ಹಾಗೆ ಸಿಂಪಲ್ಲಾಗಿ ಮಾಡ್ತಿದ್ದೀನಿ ನೋಡ್ರಿ. ಹುಣಸೆ ರಸ ಹಿಂಡ್ತಿದ್ದೀನಿ. ಹುಣಸೆ ಹುಳಿ ನಾವು ಎಷ್ಟು ಹಾಕ್ತೀವಿ ಅಷ್ಟು ಚಲೋ ಆಗುತ್ತೆ ರೀ ಇದು. ಭಾಳ ಚಲೋ ಆಗುತ್ತೆ ನೋಡ್ರಿ. ಒಂದು ಸಲ ಟ್ರೈ ಮಾಡಿರಿ, ಸಿಂಪಲ್ಲಾಗಿ ಮಾಡ್ಕೋಬೋದು. ಈಗ ಇದನ್ನು ಕೈ ಆಡಿಸ್ಕೊತೀನಿ ರೀ. ಇದಕ್ಕೆ ನೀವು ಸಕ್ಕರೆ ಕೂಡ ಹಾಕ್ಬೋದು ಸ್ವಲ್ಪ, ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇಲ್ಲ ಬೆಲ್ಲ ಹಾಕ್ಬೋದು ರೀ. ಬೆಲ್ಲದಕ್ಕಿಂತ ನೀವು ಇದು ಸಕ್ಕರೆದಕ್ಕಿಂತ ನೀವು ಬೆಲ್ಲ ಹಾಕ್ಬೇಕು ನೋಡ್ರಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದೊಂದು 2 ನಿಮಿಷ ಕುದೀಲಿ. ಅಂದರೆ ಚೆನ್ನಾಗಿ ಕುದೀತ ಅಂದರೆ ರುಚಿ ಆಗುತ್ತೆ ನೋಡ್ರಿ. ರೆಡಿ ಆಗೈತೆ ನೋಡ್ರಿ ಇದು. ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕ್ತೀನಿ. ನಮ್ಮ ಮನೇಲಿ ಇದು ನಮ್ಮ ಚುರುಮುರಿ ಸೂಸ್ಲ ಭಾಳ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಇದು ಕುದ್ದೈತಿ. ಇದು ಎಷ್ಟು ಕುದೀತೈತೆ ಅಷ್ಟು ಚಲೋ ಆಗುತ್ತೆ ನೋಡ್ರಿ. ಭಾಳ ಸುಲಭವಾಗಿ ಮಾಡ್ಕೋಬೋದು ಇದನ್ನು. ಚುರುಮುರಿನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಕೈ ಆಡಿಸ್ಕೋಬೇಕ್ರಿ ಇದನ್ನು ಹಂಗೆ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗೆ. ಇನ್ನು ಸ್ವಲ್ಪ ಉಪ್ಪು ಹಾಕ್ತಿದ್ದೆ ನೋಡ್ರಿ. ಆಗಲೇ ಟೊಮೆಟೊ ಬೆನೆಯೋದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ನಲ್ಲ, ಹಂಗಾಗಿ ಇನ್ನು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ರುಚಿಗೆ ತಕ್ಕಷ್ಟು. ಹಾಕಿ ಕೈ ಆಡಿಸ್ಕೊತಿದ್ದೆ ನೋಡ್ರಿ. ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಸ್ಟವ್ ಆಫ್ ಮಾಡ್ತೀನಿ ರೀ. ಚೆನ್ನಾಗಿ ಕುದಿಬೇಕು ನೋಡ್ರಿ ಇದು.
ಈಗ ಕೊತ್ತಂಬರಿ ಹಾಕ್ತಿದ್ದೀನಿ. ಈಗ ಸ್ಟವ್ ಆಫ್ ಮಾಡಿ ಅದು ಚುರುಮುರಿ ಏನು ತೋಸ್ಕೊಂಡಿದ್ದೀನಲ್ಲ ಸೈಡಿಗೆ ಎತ್ತಿಟ್ಕೊಂಡು ಆ ಉಳ್ಳಿ ಮಾಡಿ ನೋಡಿರಿ ಕಟ್ಟು ಅದ್ರ ಜೋಡಿ ಕಲಿಸ್ತೀನಿ ರೀ. ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ತೋಸ್ಕೋಬೇಕು ರೀ. ನೀರು ಸಮೇತ ಹಿಂಡ್ಬೇಕು ನೋಡ್ರಿ. ಹಿಂಡಿ ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಈಗ ಇದಕ್ಕೆ ಅದು ಕಲ್ಸೋದು ತೋರಿಸ್ಲಿಲ್ಲ. ಕಲಸಿದ ಮೇಲೆ ಇದು ಪುಟಾಣಿ ಇಟ್ಟರೆ ಹುರ್ಗಡ್ಲೆ ಇಟ್ಟು ಅದನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಲಾಸ್ಟಿಗೆ ಹುರ್ಗಡ್ಲೆ ಹಿಟ್ಟು ಹಾಕಿ ಚೆನ್ನಾಗಾಗತ್ತೆ. ಭಾಳ ಟೇಸ್ಟಾಗಿತ್ತು, ಒಂದು ಸಲ ಟ್ರೈ ಮಾಡಿ. ಹುರ್ಗಡ್ಲೆ ಹಿಟ್ಟು ನೀವು ಸ್ವಲ್ಪ ಜಾಸ್ತಿನ ಹಾಕ್ಬೋದು, ಕಡಿಮೆನ ಹಾಕ್ಕೋಬೋದು, ನಿಮಗೆ ಟೇಸ್ಟ್ ತಕ್ಕಾಗ ನೋಡಿಕೊಂಡು. ರೆಡಿ ಆಯ್ತು ನೋಡ್ರಿ. ಈಗ ಇದ್ರ ಜೋಡಿ ನೀವು ಖಾರ ಸೇವು, ಕಡಲೆ ಪುಡಿ, ಮೊಸರು ಹಾಕ್ಕೊಂಡು ತಿನ್ಬೋದು ನೋಡ್ರಿ. ಸಖತ್ ಟೇಸ್ಟ್ ಆಗುತ್ತೆ ನೋಡಿ. ರೆಡಿ ಆಗೈತೆ.